ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ ನಮ್ಮ ಚೇರಿನ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋದೆ. ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋದ್ಮೇಲೆ ಫೋನ್ ಬಂತು, ನಮ್ಮ ಊರಿಗೆ ಆನೆಗಳು ಬಂದಿದಾವೆ ಅಂತ. ನಮ್ಮ ಊರಿಗೆ ಆನೆಗಳು ಬಂದು ನಿಯರ್ಲಿ 15 ಡೇಸ್ ಆಗ್ತಾ ಬಂತು. ಆನೆಗಳು ಹೋಗ್ತಾನೆ ಇಲ್ಲ. ಅರಣ್ಯ ಅಧಿಕಾರಿಗಳು ತುಂಬಾನೇ ಟ್ರೈ ಮಾಡ್ತಾರೆ ಆನೆಗಳನ್ನ ಓಡಿಸಕ್ಕೆ, ಬಟ್ ಆನೆಗಳು ಹೋಗ್ತಾನೆ ಇಲ್ಲ. ಇದಕ್ಕೆಲ್ಲ ಮೇನ್ ರೀಸನ್ ಮನುಷ್ಯರೇ. ಯಾಕಂದ್ರೆ ಎಷ್ಟೋ ಅರಣ್ಯಗಳನ್ನ ನಮ್ಗಳ ಖುಷಿಗೋಸ್ಕರ ರೆಸಾರ್ಟ್, ಪಾರ್ಕ್ ಅದು ಇದು ಅಂತೆಲ್ಲ ಮಾಡ್ಕೊಂಡು ಅರಣ್ಯನ ನಾಶ ಮಾಡ್ತಿದೀವಿ. ಅರಣ್ಯ ಅಧಿಕಾರಿಗಳಿಗೆ ನನ್ನೊಂದು ರಿಕ್ವೆಸ್ಟ್, ಈಗಂತೂ ಎಲ್ಲಿ ನೋಡಿದ್ರು ಅಕೇಶಿಯಾ, ಮ್ಯಾಂಜಾಮ್, ನೀಲಗಿರಿ ಅಂದ್ಕೊಂಡು ಫಾರೆಸ್ಟ್ ಲ್ಯಾಂಡ್ಗಳಲ್ಲಿ ಬರೀ ಅದೇ ಮರಗಳಿದಾವೆ ಜಾಸ್ತಿ. ಎಲ್ಲೆಲ್ಲ ಫಾರೆಸ್ಟ್ ಲ್ಯಾಂಡ್ ಅಲರ್ಟ್ ಆಗಿದೆಯೋ ಅಲ್ಲೆಲ್ಲ ಪ್ರಾಣಿಗಳು ತಿನ್ನೋ ಮರ ಗಿಡಗಳನ್ನ ಬೆಳೆಸಿ ಇದರಿಂದ ಕಾಡು ಪ್ರಾಣಿಗಳು ಊರಿಗೆ ಬರೋದ್ ತಪ್ಪುತ್ತೆ. ನಮ್ಮೂರ್ ಮಕ್ಳಿಗೂ ನೋಡಿ ಆನೆ ನೋಡೋ ಕ್ರೇಜ್ ಏನ್ ಕ್ರೇಜ್ ಅಂತ. ಹಾಗೆ ಅಲ್ಲಿಂದ ಆನೆ ಎಲ್ಲ ನೋಡ್ಕೊಂಡು ನಾನು ಬಂದಿದ್ದೆ ನಮ್ಮ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಬಂದೆ. ನಮ್ಮೂರಲ್ಲಿ ದೇವಸ್ಥಾನದ ಕೆಲಸ ಆಗ್ತಾ ಇದೆ, ಈಗ ಹೊಸದಾಗಿ ರಿನೋವೇಷನ್ ಮಾಡ್ತಾ ಇದಾರೆ, ನೀವೇ ನೋಡ್ತಾ ಇರ್ಬೋದು. ಹಾಗೆ ಅಲ್ಲಿಂದ ನಮ್ಮ ಹುಡುಗರ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೇನೆ. ಮದುವೆ ಇದ್ದಿದ್ದು ಬೇಲೂರಲ್ಲಿ. ಆಟೋದಲ್ಲಿ ಹೋಗಿ ತುಂಬಾನೇ ದಿನ ಆಯ್ತು, ಸೊ ಅದಕ್ಕೆ ನಾನು ಗಾಡಿ ನಿಲ್ಲಿಸ್ಬಿಟ್ಟು ನಾನು ಆಟೋದಲ್ಲಿ ಹೋದೆ. ನೀವೇ ನೋಡ್ತಿರ್ಬೋದು ಗಂಡು ಹೆಣ್ಣು ಯಾವ ತರ ರೆಡಿ ಆಗಿದಾರೆ ಅಂತ, ಫುಲ್ ಮಿಂಚಿಂಗು. ಹಾಗೆ ಮದುವೆ ಗಂಡನ ಮಾತಾಡಿಸಿ ಮುಯ್ಯಿ ಎಲ್ಲ ಕೊಟ್ಟು ನಾನು ಹೊರಟಿದ್ದೆ ಊಟದ ಹಲ್ಲಿಗೆ. ಊಟದಲ್ಲಂತೂ ಹೆವಿ ಕ್ರೌಡ್ ಇತ್ತು, ಮಧ್ಯಾಹ್ನ ಆಗಿದ್ರಿಂದ ತುಂಬಾ ಜನ ಬಂದಿದ್ರು. ಫೈನಲಿ ನನಗೆ ಊಟ ಟೈಮ್ ಬಂದೇ ಬಿಡ್ತು. ಊಟ ಎಲ್ಲ ಹಾಕ್ಸ್ಕೊಂಡು ಊಟ ಎಲ್ಲ ಮಾಡಿದೆ. ಒಳ್ಳೆ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಬೇಲೂರು ಟೌನಿಗೆ. ನನ್ನ ಫ್ರೆಂಡ್ ಒಂದು ಪಾರ್ಸಲ್ ನ ಬಸ್ಸಿಗೆ ಹಾಕ್ಬೇಕಾಗಿತ್ತು. ಪಾರ್ಸಲ್ ಎಲ್ಲ ಇಟ್ಕೊಂಡು ನಾನು ಹೊರಟಿದ್ದೆ ಬಸ್ ಹತ್ರ. ಇತ್ತೀಚೆಗಂತೂ ನಮ್ಮ ಬೇಲೂರಲ್ಲಿ ಜನಗಳಿಂದ ಜಾಸ್ತಿ ವೆಹಿಕಲ್ಸ್ ಜಾಸ್ತಿ ಆಗಿದೆ. ಅಲ್ಲಿಂದ ಪಾರ್ಸಲ್ ಎಲ್ಲ ಬಸ್ಸಿಗೆ ಹಾಕಿ ನಾನು ಹೊರಟಿದ್ದೆ ಕಬ್ನಾಲ್ ಕುಡಿಯೋಣ ಅಂತ. ಕಬ್ನಾಲ್ ಎಲ್ಲ ಕುಡಿದು ಹಾಗೆ ಬರ್ತಾ ರೋಡಲ್ಲಿ ಕಿವಿ ಫ್ರೂಟ್ ಮಾರ್ತಾ ಇದ್ರು. ಅದ್ರ ಪ್ರೈಸ್ ಬಂದು 100 ರೂಪಾಯಿಗೆ 2 ಬಾಕ್ಸ್ ಮಾರ್ತಾ ಇದ್ರು. ನಾನು ಇರ್ಲಿ ಅನ್ಬಿಟ್ಟು ಅಲ್ಲಿಂದ 2 ಬಾಕ್ಸ್ ತಗೊಂಡು ನಾನು ಹೊರಟಿದ್ದೆ ನಮ್ಮ ಮನೆ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.